ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟಂತಹ ಸಮಾಜಶಾಸ್ತ್ರ ವಿಭಾಗದ ಸಂಸ್ಕೃತಿ ಎನ್ನುವಂತಹ ಅಧ್ಯಾಯವನ್ನು ಕುರಿತು ಮಾತನಾಡ್ತಾ ಇದ್ವಿ. ಅದರಲ್ಲಿ ಸಂಸ್ಕೃತಿ ಅಂದ್ರೇನು, ಅದರ ಒಂದು ಪ್ರಕಾರಗಳ್ಯಾವು, ಲಕ್ಷಣಗಳ್ಯಾವು ಮತ್ತು ಮಹತ್ವವನ್ನು ಕೂಡ ಕುರಿತುಕೊಂಡು ತಿಳಿದುಕೊಂಡಿದ್ವಿ. ಸೊ ಈಗ ನಾವು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಸಮಾಜ ಮತ್ತು ಸಂಸ್ಕೃತಿ ನಡುವಿನ ಸಂಬಂಧ ಯಾವ ರೀತಿ ಇದೆ, ಯಾವ ಕಾರಣದಲ್ಲಿದೆ, ಯಾವ ರೀತಿಯಲ್ಲಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದೇದು ಅವಿನಾಭಾವವಾದಂಥದ್ದು ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಅವಿನಾಭಾವವಾದಂಥದ್ದು ಅದ್ರ ಬಗ್ಗೆ ಆಲ್ರೆಡಿ ನಾನು ಈಗ ವಿಚಾರಗಳನ್ನ ಹಿಂದಿನ ತರಗತಿಯಲ್ಲಿ ತಿಳಿಸಿದ್ದೇನೆ. ಓಕೆ, ಅವಿನಾಭಾವವಾದಂಥ ಸಂಸ್ಕೃತಿ ಇದೆ ನೋಡಿ. ಯಾಕೆಂದ್ರೆ ಮಾನವನ ಒಂದು ವಿಕಾಸ ಆಗ್ಲಿಕ್ಕೆ ಬಹುತೇಕವಾಗಿ ಸಂಸ್ಕೃತಿ ಬಹಳಷ್ಟು ತಳಪಾಯ ಆಗುತ್ತೆ ಮಕ್ಕಳೇ. ಸೊ ಹೇಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬುನಾದಿ ಎನ್ನುವಂಥದ್ದು ಹೇಗೆ ಮುಖ್ಯ ಆಗುತ್ತೋ ಹಾಗೆ ಸಂಸ್ಕೃತಿ ಕೂಡ ಒಂದು ವ್ಯಕ್ತಿತ್ವದ ಬೆಳವಣಿಗೆ ಸಹಾಯಕವಾಗುತ್ತೆ ಎನ್ನುವಂಥದ್ದು. ಎರಡನೇದು, ಎರಡು ಒಂದೇ ನಾಣ್ಯದ ಮುಖಗಳು, ಸಂಸ್ಕೃತಿ ಮತ್ತು ಮಾನವ. ನೋಡಿ, ಒಂದು ನಾಣ್ಯ ಇಲ್ಲ, ಒಂದು ನಾಣ್ಯದಲ್ಲಿ ಒಂದು ಮುಖ ಇಲ್ಲ ಅಂತಂದ್ರೆ ಹೇಗೆ ಚಲಾವಣೆ ಆಗೋದಿಲ್ವೋ ಹಾಗೆ ಸಂಸ್ಕೃತಿ ಇಲ್ಲದೆ ಮಾನವನ ಬೆಳವಣಿಗೆ ಆಗಲ್ಲ, ಮಾನವ ಇಲ್ಲ ಅಂದ್ರೆ ಸಂಸ್ಕೃತಿಯು ಬೆಳವಣಿಗೆ ಆಗೋದಿಲ್ಲ. ಹೀಗೆ ಒಬ್ರಿಗೊಬ್ರು ಸಂಬಂಧ ಇದೆ ಅನ್ನುವಂಥದ್ರ ಬಗ್ಗೆ ನಾವು ನಿನ್ನೆ ಮಾತನಾಡಿದ್ವಿ ಮಕ್ಕಳೇ, ಅಲ್ವಾ? ಸೊ ಹೀಗೆ ಮಾನವ ಮತ್ತು ಸಂಸ್ಕೃತಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಎನ್ನುವಂಥದ್ದು ಕೂಡ. ಓಕೆ ಮಕ್ಕಳೇ, ಈಗ ಮೂರನೇದು ಸಾಂಸ್ಕೃತಿಕ ಆಚರಣೆಯ ಮಹತ್ವ. ಸೊ ಇದು ಆ ಮಾನವನಿಗೂ ಮತ್ತು ಆ ಸಂಸ್ಕೃತಿ ನಡುವೆ ಇರ್ತಕ್ಕಂಥ ಒಂದು ಸಂಬಂಧಗಳು ನೋಡಿ. ನಿತ್ಯವೂ ಸಾಂಸ್ಕೃತಿಕ ಆಚರಣೆ ಮಾಡ್ತೇವೆ ನಾವು, ಒಂದಲ್ಲ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಆಚರಣೆಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಒಂದು ಜನಾಂಗದವರಲ್ಲ, ಪ್ರತಿಯೊಂದು ಜನಾಂಗದವರು ಕೂಡ ಅವರದೇ ಜಾತಿ ಧರ್ಮಕ್ಕನುಸಾರವಾಗಿ ಆಚರಣೆಗಳನ್ನ ಸಾಂಸ್ಕೃತಿಕ ಆಚರಣೆಗಳನ್ನ ಮಾಡ್ತೇವೆ, ಹಾಗೂ ನೋಡ್ತಾನೂ ಇರ್ತೀವಿ ನಾವು, ಅಲ್ವಾ ಮಕ್ಕಳೇ? ನಾವು ಆಚರಿಸುವಂತ ಆಚರಣೆಗಳು ಮಾನವೀಯ ಸಂಬಂಧವನ್ನ ಗಟ್ಟಿಗೊಳಿಸ್ತವೆ. ನೋಡಿ, ಒಬ್ರು ನೋಡಿ ನಾವು ಕಲ್ತ್ಕೊಳ್ತೀವಿ, ನಮ್ದು ನೋಡಿ ಅವ್ರು ಕಲ್ತ್ಕೊಳ್ತಾರೆ. ಹಿಂದೂ ಸಂಸ್ಕೃತಿ ನೋಡಿ ಮುಸ್ಲಿಂ ಗಮನಿಸ್ತಕ್ಕಂಥದ್ದು, ಅವ್ರು ನೋಡಿ ನಾವು ಗಮನಿಸ್ತಕ್ಕಂಥದ್ದು. ಹಾಗೆ ಸಿಖ್, ಜೈನ, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಹೀಗೆ ಬೌದ್ಧ ಧರ್ಮ, ಹೀಗೆ ಒಂದಲ್ಲ ಒಂದು ರೀತಿಯ ಅಂಶಗಳನ್ನ ಆಚರಣೆಗಳನ್ನ ನೋಡಿ ನಾವು ತಿಳ್ಕೊಳ್ತೇವೆ, ಅವ್ರನ್ನ ಗೌರವಿಸ್ತೇವೆ. ಹೀಗೆ ನಮ್ಮ ಒಂದು ಬಾಂಧವ್ಯವನ್ನ ಗಟ್ಟಿಗೊಳಿಸುವಲ್ಲಿ ಈ ಸಂಸ್ಕೃತಿಗಳು ಏನ್ ಮಾಡ್ತವೆ, ತಮ್ಮದೇ ಆದಂತಹ ಒಂದು ಪ್ರಭಾವವನ್ನ ಬೀರ್ತವೆ ಮಕ್ಕಳೇ. ಮಾನವ ಸಮಾಜದ ಒಳಿತಿಗೆ ಅವು ಕಾರಣವಾಗ್ತವೆ ಅನ್ನೋದು ಕೂಡ ನೋಡಿ. ಒಬ್ರಿಗೊಬ್ರು ನಾವು ಅನುಸರಿಸಿದಾಗ ಪ್ರೀತಿ ವಿಶ್ವಾಸಗಳು ಬೆಳೆಯುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ. ಇದು ಬೆಳೆದಾಗ ಮಾನವ ಸಮಾಜದ ಒಂದು ಅಭ್ಯುದಯ ಆಗುತ್ತೆ ಮಕ್ಕಳೇ, ಅಲ್ವಾ? ಸೊ ಈ ರೀತಿಯಾಗಿ ಮಾನವ ಸಮಾಜದ ಒಳಿತಿಗೆ ಮತ್ತು ಬೆಳವಣಿಗೆಗೂ ಕೂಡ ಇವು ಕಾರಣವಾಗ್ತವೆ ಅನ್ನುವಂಥದ್ದು ಕೂಡ. ಆಮೇಲೆ ಮನೋರಂಜನೆಯನ್ನು ನೀಡುತ್ತವೆ, ಅಲ್ವಾ ಮಕ್ಕಳೇ? ಅದು ನೋಡಿದಾಗ ನಮ್ಗೆ ಇಷ್ಟು ಖುಷಿ ಅನ್ಸುತ್ತೆ. ಅದರಲ್ಲಿರ್ತಕ್ಕಂಥ ಡ್ರೆಸ್ ಕೋಡ್ ಆಗಿರ್ಬೋದು, ಅವರ ಒಂದು ನೃತ್ಯ ಶೈಲಿ ಆಗಿರ್ಬೋದು, ಆ ನೃತ್ಯದಲ್ಲಿ ಅವರು ಬಿಂಬಿಸಿ ಹೊರಡುವಂತಹ ಒಂದು ಭಾವನೆಗಳಾಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ನಾವು ನೋಡಿದಾಗ ಎಲ್ಲ ಒಂದ್ ಕಡೆ ನಮಗೆ ಆ ಮನಸ್ಸಿಗೆ ಮುದವನ್ನು ನೀಡಿದ್ರ ಜೊತೆಗೆ ಅವರ ಬಗ್ಗೆ, ಅವರ ಸಂಸ್ಕೃತಿಯ ಬಗ್ಗೆ ಗೌರವವನ್ನು ಕೂಡ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತದೆ ಅನ್ನುವಂಥದ್ದು ಕೂಡ. ಆಮೇಲೆ ಕುಶಲೋಪರಿಗಳನ್ನ ಹಂಚಿಕೊಳ್ಳಲು ಸಹಾಯ ಮಾಡ್ತದೆ ಅನ್ನುವಂಥದ್ದು ಕೂಡ. ಕುಶಲೋಪರಿಗಳನ್ನ ನೋಡಿ, ಅದ್ ನೋಡಿದಾಗ ಒಬ್ರಿಗೊಬ್ರು ವಿಶ್ವಾಸ ಬೆಳೆದಾಗ ನಾವು ಅವರೊಂದಿಗೆ ಹೆಚ್ಚಿನ ವಿಶ್ವಾಸವನ್ನು ಬೆಳಿತೀವಿ, ಅವ್ರು ನಮ್ಮ ಬಗ್ಗೆ ಗೌರವವನ್ನ ಪಡ್ಕೊಳ್ತಾರೆ. ಹೀಗೆ ನಮಗೆ ಕುಶಲೋಪರಿಗಳು ಕೂಡ ಅಂದ್ರೆ ಆತ್ಮವಿಶ್ವಾಸ, ಒಂದು ರೀತಿ ಆ ಗೆಳೆತನದ ಒಂದು ಭಾವನೆ, ಒಂದು ಹೊಂದಾಣಿಕೆಯ ಭಾವನೆ ಮೂಡ್ಲಿಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು ಕೂಡ. ಸೊ ಹೀಗೆ ಕುಶಲೋಪರಿಗಳು ಹೆಚ್ಚಾಗುವ ಮೂಲಕ ನಮ್ಮಲ್ಲಿ ಒಂದು ರೀತಿ ಸೌಹೃದಿ ಭಾವನೆ ಎನ್ನುವಂಥದ್ದು ಇಬ್ಬರಲ್ಲೂ ಕೂಡ ಒಡಮೂಡುವಂತ ಕೆಲಸವನ್ನ ಮಾಡ್ತಿದೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಸಂಸ್ಕೃತಿ. ಆ ಸಾಂಸ್ಕೃತಿಕ ಆಚರಣೆಗಳನ್ನ ಮಾಡೋದಕ್ಕೆ ಆ ಸಂಸ್ಕೃತಿ ನಮಗೆ ಪ್ರಚೋದನೆ ನೀಡೋದ್ರಿಂದ ಆ ಸಾಂಸ್ಕೃತಿಕ ಆಚರಣೆಗಳ ಮೂಲಕ ಇವೆಲ್ಲವೂ ಸಾಧ್ಯವಾಗುತ್ತೆ ಮಕ್ಕಳೇ. ಓಕೆ, ಆಮೇಲೆ ವೈಯಕ್ತಿಕ ದ್ವೇಷ, ಅಸೂಯೆಯನ್ನ ಮರೆಸುವುದು. ನೋಡಿ, ಇವಾಗ ನೋಡಿ, ಪ್ರೀತಿ ವಿಶ್ವಾಸ ಇತ್ತತ್ರ ನಮಗೆ ದ್ವೇಷ ಬರೋದಿಲ್ಲ ಅಲ್ವ ಮಕ್ಕಳೇ? ಸೊ ಹೀಗಾಗಿ ಇವೆಲ್ಲ ಈ ಸಾಂಸ್ಕೃತಿಕ ಆಚರಣೆಗಳ ಮೂಲಕ ಕುಶಲೋಪರಿಗಳು, ಮನೋರಂಜನೆ ಮತ್ತು ಒಂದು ರೀತಿಯ ಭಾವನೆಗಳನ್ನ, ಬಂಧುತ್ವವನ್ನ ಗಟ್ಟಿಗೊಳಿಸೋದ್ರಿಂದ ಈ ವೈಯಕ್ತಿಕ ದ್ವೇಷ ಎನ್ನುವಂಥದ್ದು, ಅಸೂಯೆ ಎನ್ನುವಂಥದ್ದು ಮಾಯವಾಗ್ಲಿಕ್ಕೆ ಕಾರಣ ಆಗುತ್ತೆ. ಇವೆಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಸಂಸ್ಕೃತಿಯ ಆಚರಣೆ, ಅಲ್ವಾ? ಸಾಂಸ್ಕೃತಿಕ ಆಚರಣೆ ಎನ್ನುವಂಥದ್ದು ಕೂಡ. ಈ ಸಂಸ್ಕೃತಿ ಇವೆಲ್ಲದರ ಒಳಿತಿಗೆ ಮತ್ತು ಮಾನವನ ವ್ಯಕ್ತಿತ್ವಕ್ಕೆ, ಸಂಬಂಧದ ಬೆಳವಣಿಗೆಗೂ ಕೂಡ ಏನಾಗುತ್ತೆ, ಸಹಾಯ ಆಗ್ತದೆ ಎನ್ನುವಂಥದ್ದು. ಓಕೆ ಮಕ್ಕಳೇ, ನೋಡಿ. ಆಮೇಲೆ ಕೊಟ್ಟು ತೆಗೆದುಕೊಳ್ಳುವ ಸಂಬಂಧವನ್ನು ವೃದ್ಧಿಸುತ್ತದೆ. ನೋಡಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ನಾವು ಕೊಡ್ತೀವಿ. ನೋಡಿ, ಪ್ರೀತಿ ವಿಶ್ವಾಸ ಬೆಳೀತಾ ಉಂಟು, ಆಟೋಮೆಟಿಕಲಿ ಏನಾಗ್ತದೆ ಮಕ್ಕಳೇ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಕೊಟ್ಟು ತೆಗೆದುಕೊಳ್ತಕ್ಕ ನಮಗೆ ಬೇಕಾಗಿದ್ರೆ ಅವರು ಅನುಸರಿಸ್ತಾ ಹೋಗ್ತಾರೆ, ಅವರು ಪಡ್ಕೊಳ್ತಾ ಹೋಗ್ತಾರೆ, ನಮಗೆ ಬೇಕಾಗಿದ್ರೆ ಅವರಿಂದ ನಾವು ಪಡ್ಕೊಳ್ತೀವಿ. ಸೊ ಹೀಗೆ ಬೆಳವಣಿಗೆಗಳಾಗ್ತಾ ಹೋಗುತ್ತೆ ಅನ್ನೋದು ಕೂಡ. ಆಮೇಲೆ ಸಾಮಾಜಿಕ ಸಂಬಂಧಗಳನ್ನ ಗಟ್ಟಿಗೊಳಿಸುತ್ತವೆ ಕೂಡ. ಒಂದು ರೀತಿ ಸಾಮಾಜಿಕ ಸಂಬಂಧಗಳು, ಪ್ರೀತಿ ವಿಶ್ವಾಸ, ಮಮತೆ, ವಾತ್ಸಲ್ಯ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಒಂದು ರೀತಿ ಸುಂದರವಾದಂತಹ ಸಮಾಜ, ವಾತಾವರಣ, ಬಂಧುತ್ವ ಇವೆಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ ಮಕ್ಕಳೇ, ಬೆಳವಣಿಗೆ ಆಗ್ತಾ ಹೋಗುತ್ತೆ ಅನ್ನೋದು ಕೂಡ. ಕುಶಲತೆ, ಕೌಶಲ್ಯತೆಯ ಪ್ರತೀಕವಾಗಿರುವುದು. ಕುಶಲತೆ, ಕೌಶಲ್ಯ ನೋಡಿ, ಅದನ್ನ ನೋಡಿ ಹೊಸದಾಗಿ ಮತ್ತೆ ಏನ್ ಮಾಡ್ತಾ ಹೋಗ್ತೀವಿ ನಾವು, ಅದನ್ನ
ಆ ಬೆಳವಣಿಗೆಗೊಳಿಸ್ತಾ ಹೋಗ್ತೀವಿ. ಕೌಶಲ್ಯತೆ ನೋಡಿ, ಹೊಸದಾಗಿ ಇನ್ನೂ ಏನಾದ್ರು ಹುಟ್ಟು ಹಾಕ್ಬೇಕು, ಇನ್ನೂ ಏನಾದ್ರೂ ಬೆಳೆಸ್ಬೇಕು, ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕು, ಆ ಪ್ರೀತಿ ವಿಶ್ವಾಸಗಳು ಇನ್ನೂ ಹೆಚ್ಚಿಗೆ ಮಾಡಬೇಕು, ನಮಗೆ ಗೊತ್ತಿದ್ದು ಇನ್ನೂ ತಿಳಿಸ್ಬೇಕು, ಅವ್ರಿಗೆ ಗೊತ್ತಿದ್ದು ನಾವು ಪಡ್ಕೋಬೇಕು. ಹೀಗೆ ಕೌಶಲ್ಯಗಳು ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಟ್ಯಾಲೆಂಟೆಡ್ ಕೌಶಲ್ಯತೆ ಅಂತ ಒಂದು ರೀತಿ ಹೆಚ್ಚು ಮತ್ತೆ ಕಲಿತಕ್ಕಂಥದ್ದು, ಅದನ್ನ ಮಾಡ್ತಕ್ಕಂಥದ್ದು ಇನ್ನೂ ಕೂಡ ಜಾಸ್ತಿ ಆಗ್ತಾವೆ. ಯಾಕೆಂದ್ರೆ ಅಲ್ಲಿ ಆ ಒಂದು ಸಂಸ್ಕೃತಿಯಿಂದ ಈ ತರದ ಒಂದು ಸುಂದರ ವಾತಾವರಣ ನಿರ್ಮಾಣ ಆಗುತ್ತೆ. ಅಂದ್ರೆ ಇನ್ನೂ ಹೆಚ್ಚು ಅದನ್ನು ಪ್ರದರ್ಶನಗೊಂಡಾಗ, ಆ ಸಂಸ್ಕೃತಿಗಳನ್ನು ಇನ್ನೂ ಹೆಚ್ಚಿನ ಪ್ರದರ್ಶನ ಮಾಡಿದಾಗ ಇನ್ನೂ ಬಾಂಧವ್ಯಗಳು ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಆ ಕೌಶಲ್ಯತೆ, ಆ ಸಂಸ್ಕೃತಿಯಲ್ಲಿ ಕೌಶಲ್ಯತೆಗಳು ಇನ್ನೂ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ಕೂಡ. ಆಮೇಲೆ ಜನರ ಜೀವನದ ಪ್ರೇರಕಾಂಶಗಳು ಕೂಡ ಇರುವುದು ಅನ್ನೋದು ಕೂಡ, ಜನರ ಜೀವನದ ಒಂದು ಪ್ರೇರಕಾಂಶಗಳು ಕೂಡ ಇನ್ನೂ ಕೂಡ ನಮ್ಗೇನಾಗುತ್ತೆ, ಒಂದು ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗ್ತಾ, ಒಂದು ರೀತಿ ಒಡನಾಟದ ಭಾವನೆ ಇನ್ನೂ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಇದೆ. ಉದಾಹರಣೆ ಫಾರ್ ಎಕ್ಸಾಂಪಲ್ ನೋಡಿ, ಜಾತ್ರೆಗಳು, ಹಬ್ಬಗಳು ನೋಡಿ. ಉದಾಹರಣೆ ಏನಾದಂತ ಹಬ್ಬಗಳನ್ನ ಆಚರಣೆಗಳನ್ನ ಮಾಡಿದಾಗ ನಾವೆಲ್ಲರೂ ಒಟ್ಟಾಗಿ ಮಾಡ್ಬೇಕು, ನಾವೆಲ್ಲರೂ ಸೇರ್ ಮಾಡಿದಾಗ ಇನ್ನೂ ಚೆನ್ನಾಗಾಗುತ್ತೆ. ಆ ತರದ ಭಾವನೆಗಳು ಏನಾಗ್ತಾ ಹೋಗುತ್ತೆ ಮಕ್ಕಳೇ, ಹೆಚ್ಚಿಗೆ ಆಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಆಮೇಲೆ ಅವರು ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು, ಅವ್ರು ನಮಗೆ ಭಾಗಿಯಾಗ್ತಾರೆ. ಈ ತರದ ಭಾವನೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ಮದುವೆ ಸಮಾರಂಭಗಳು, ಕುಟುಂಬದ ಧಾರ್ಮಿಕ ನಂಬಿಕೆಗಳು, ಇವೆಲ್ಲವುಗಳ ಮೂಲಕ ಈ ತರದ ಒಂದು ಸಂಸ್ಕೃತಿ ಏನಾಗ್ತಾ ಹೋಗುತ್ತೆ, ಒಂದು ಹೊಸ ಹುಟ್ಟನ್ನ ಪಡ್ಕೊಂಡು ಇನ್ನೂ ಹೆಚ್ಚಿಗೆ ಬೆಳವಣಿಗೆ ಆಗ್ತಕ್ಕಂಥದ್ದನ್ನು ಗಮನಿಸಬಹುದಾಗ್ತದೆ ಮಕ್ಕಳೇ ಅನ್ನೋದು ಕೂಡ ಅಲ್ವಾ. ನೋಡಿ, ಸಂಬಂಧಪಟ್ಟಂತ ಒಂದು ಚಿತ್ರಣಗಳು ನೋಡಿ, ಜಾತ್ರೆ ಸಮಾರಂಭಗಳು ನೋಡಿ. ಇಲ್ಲಿ ಉದಾಹರಣೆ ದಸರಾ ಚಿತ್ರಣ, ಅದು ನೋಡಿ, ಒಂದು ಜಾತಿಯ ಎಲ್ಲಾ ಧರ್ಮದ ಜಾತಿಯ ಎಲ್ಲಾ ಜನಾಂಗದವರು ಇದ್ರಲ್ಲಿ ಭಾಗವಹಿಸ್ತಾರೆ ಅಲ್ವಾ ಮಕ್ಕಳೇ. ಒಂದು ದೊಡ್ಡ ಅದು ಭಾಗವಹಿಸಿದ್ರಿಂದ ಎಷ್ಟು ಅದು ವಿಜೃಂಭಣೆಯಿಂದ ಆಚರಣೆ ನಡೀತದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಅಲ್ವಾ ಮಕ್ಕಳೇ. ಸೊ ಈ ತರದ ಒಂದು ವೈಶಿಷ್ಟ್ಯತೆಗೆ ಕಾರಣ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ. ಓಕೆ, ಈಗ ಸಂಸ್ಕೃತಿ ಮತ್ತು ಮಾನವ ಇವೆರಡಿಗೂ ಕೂಡ ಬಹಳ ಅತ್ಯುನ್ನತವಾದಂತಹ ಸಂಬಂಧಗಳು ಬೆಳೀತದೆ ನೋಡಿ. ಅದಕ್ಕೆ ಸಂಬಂಧಪಟ್ಟಂತ ಸಂಸ್ಕೃತಿ ಆಚರಣೆಗೆ ಸಂಬಂಧಪಟ್ಟಂತ ಕೆಲವು ನೃತ್ಯದ ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಮಕ್ಕಳೇ. ನೋಡಿ, ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಯಕ್ಷಗಾನ. ವೆರಿ ಗುಡ್. ನೋಡಿ, ಇಲ್ಲಿ ಅದರ ಒಂದು ಕೋಲು ಕುಣಿತ ಅವೆಲ್ಲವೂ ಕೂಡ ನೋಡ್ಬೋದಾಗತ್ತೆ. ಇಲ್ಲಿ ಕಂಸಾಳೆ, ಆಮೇಲೆ ಕೊರಗಜ್ಜನ ಒಂದು ನೃತ್ಯ ಆಗಿರ್ಬೋದು. ನೋಡಿ, ಇದು ಯಾವ್ದೊಂದು ಹಾಲಕ್ಕಿ ಒಕ್ಕಲಿಗರಿಗೆ ಸಂಬಂಧಪಟ್ಟಂಥದ್ದು. ಹೀಗೆ ಬುಡುಬುಡಿಕೆ ಆಡ್ತಕ್ಕಂಥವ್ರು. ಸೊ ಈ ತರದ ಎಲ್ಲ ಸಂಸ್ಕೃತಿ ವಿಭಿನ್ನವಾದಂತಹ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಆಚರಣೆಗಳನ್ನ ಕುರಿತು ನಾವು ಚಿತ್ರಗಳನ್ನ ನಾವು ಕೊಟ್ಟಿದ್ದೇವೆ ಮಕ್ಕಳು. ಓಕೆ, ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ಬೋದು ನೋಡಿ. ವಿಭಿನ್ನ ನೆಲೆಯಲ್ಲಿದ್ದಾವೆ, ವಿಭಿನ್ನವಾದಂತಹ ಸಂಸ್ಕೃತಿಗಳು ನಮ್ಮಲ್ಲಿದ್ರು ಕೂಡ ನಾವೆಲ್ಲರೂ ಒಂದೇ ಭಾವನೆ ಎನ್ನುವಂತ ಒಂದು ಭಾವನೆಯನ್ನು ಮೂಡಿಸ್ಲಿಕ್ಕೆ ಸಹಾಯಕ ಆಗ್ತದೆ ಎನ್ನುವಂಥದ್ದು ಕೂಡ. ಓಕೆ ಮಕ್ಕಳೇ, ಆಮೇಲೆ ನೋಡಿ, ನೀವು ನೋಡಿದ ಒಂದು ಜಾತ್ರೆಯ ಬಗ್ಗೆ ವಿವರಣೆಯನ್ನ ನೀಡಿ. ಉದಾಹರಣೆ ನೋಡಿ, ಅವನ ಜಾತ್ರೆಯನ್ನು ಜಾತ್ರೆ ಅಂತ ಬಂದಾಗ ಬಹುತೇಕವಾಗಿ ಅವನ್ನ ನಾವೆಲ್ಲಿ ಕಾಣ್ತೀವಿ ಮಕ್ಕಳೇ, ಗ್ರಾಮೀಣ ಪ್ರದೇಶದಲ್ಲಿ ಯಥೇಚ್ಛವಾಗಿ ನಾವು ಅವನ್ನ ಗಮನಿಸ್ತೇವೆ. ಅಲ್ಲಿ ನೋಡ್ತೀರಾ, ಬಹುತೇಕವಾಗಿ ನೋಡೋದಾದ್ರೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇರ್ತವೆ ಅಂತ ಹೇಳಿ ನೀವು ಹೇಳ್ತೀರಿ. ಆಮೇಲೆ ನೋಡಿ, ಉದಾಹರಣೆ ಹೆಚ್ಚು ಜನರು ಅಲ್ಲಿ ಸೇರ್ಕೊಳ್ತಾರೆ, ಎಲ್ಲಾ ಜನರು. ಆಮೇಲೆ ಬಂಧು ಬಾಂಧವರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಸೇರ್ಕೊಳ್ತಾರೆ, ಎಲ್ಲ ಜಾತಿಯ ಜನರು ಸೇರ್ಕೊಳ್ತಾರೆ. ಭಯ, ಭಕ್ತಿ, ಧಾರ್ಮಿಕ ನಂಬಿಕೆಗಳು ಕೂಡ ಇರ್ತವೆ ನೋಡಿ. ಅಲ್ಲಿ ಆಚರಣೆಗಳು ಮಾಡ್ಬೇಕಾದಾಗ ದೇವರು, ಧರ್ಮ, ಅಲ್ಲಿ ವರ್ಷ ಆಚರಣೆ ಮಾಡ್ತಿರ್ತಕ್ಕಂಥ ಪದ್ಧತಿಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ ನಾವು ಅಲ್ಲಿ ಅಲ್ವಾ ಮಕ್ಕಳೇ. ಭಯ, ಭಕ್ತಿ ಅನ್ನುವಂಥದ್ದು ಇರ್ತದೆ. ದೇವರು, ಧರ್ಮ, ಅದರದ್ದೊಂದು ಭಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಆಚರಣೆಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ ನಾವು ಆ ಸಂದರ್ಭದಲ್ಲಿ. ಗಮನಿಸ್ತೀನಿ, ನೋಡ್ಬೇಕು, ಗಮನವನ್ನ ಇಟ್ಕೋಬೇಕು ಮಕ್ಕಳೇ. ಒಂದು ಬಿಲ್ಡಂಗ್ ಮಾಡ್ತೀವಿ ನಾವು ಸಂದರ್ಭದಲ್ಲಿ. ಆಮೇಲೆ ಮನೋರಂಜನೆ ಸಿಗುತ್ತೆ, ಒಂದು ಆಟಿಕೆಗಳಾಗಿರ್ಬೋದು, ಸಣ್ಣ ಮಕ್ಕಳಿಗೆ ಆಟಿಕೆಗಳಾಗಿರ್ಬೋದು, ಆಮೇಲೆ ಅಲ್ಲಿ ಆಚರಣೆ ಮಾಡ್ತಕ್ಕಂಥ ಪದ್ಧತಿಗಳಾಗಿರ್ಬೋದು, ಇವೆಲ್ಲ ನೋಡಿದಾಗ ಒಂದ್ ರೀತಿ ಮನೋರಂಜನೆ ಸಿಗ್ತಕ್ಕಂಥದ್ದು. ಏನೋ ಒಂದು ಸರ್ಕಸ್ ಆಗಿರ್ಬೋದು, ಮತ್ತೊಂದು ಆಟಿಕೆಗಳಾಗಿರ್ಬೋದು, ಎಲ್ಲವೂ ಕೂಡ ಅಲ್ಲಿ ನೋಡ್ಬೋದಾಗ್ತದೆ ಮಕ್ಕಳೇ ನೀವೆಲ್ಲವೂ ಕೂಡ. ಆಮೇಲೆ ಎಲ್ಲಾ ವರ್ಗದ ಜಾತಿಯ ಜನ ಒಟ್ಟಾಗಿ ಆ ಸಂದರ್ಭಗಳಲ್ಲಿ ಸೇರ್ತಕ್ಕಂಥದ್ದನ್ನು ಗಮನಿಸಬಹುದಾಗತ್ತೆ. ಆಮೇಲೆ ತಾತ್ಕಾಲಿಕ ಮಾರುಕಟ್ಟೆಯು ಕೂಡ ಇರುತ್ತೆ ಆ ಸಂದರ್ಭಗಳಲ್ಲಿ. ಮಾರುಕಟ್ಟೆ ನೋಡಿ, ಅಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೋದು ನೀವು. ಅಲ್ಲಿ ತಿಂಡಿ ಮಾಡ್ತಕ್ಕಂಥ ಹೋಟೆಲ್ಗಳಾಗಿರ್ಬೋದು, ಆಮೇಲೆ ಮಾರಾಟ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಆಟಿಕೆ ವಸ್ತುಗಳಾಗಿರ್ಬೋದು, ಆಮೇಲೆ ಸರ್ಕಸ್ ಕಂಪ್ನಿಯವರಾಗಿರ್ಬೋದು, ಇವೆಲ್ಲವೂ ಕೂಡ ಬರ್ತಾ ಇರ್ತಾರೆ. ನೀವು ಗಮನಿಸ್ಬೋದು ಮಕ್ಕಳೇ. ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದು ಅಲ್ಲಿ ಏನ್ ಮಾಡಿರ್ತಾರೆ, ಟೆಂಟ್ ಅನ್ನು ಹೊಡಿರ್ತಾರೆ. ಅದು ಒಂದು ತಾತ್ಕಾಲಿಕ ಮಾರುಕಟ್ಟೆಯಾಗಿಯೂ ಕೂಡ ಆ ಒಂದು ಪ್ರದೇಶ ಏನಾಗುತ್ತೆ, ಮಾರ್ಪಾಡಾಗ್ತದೆ ಅನ್ನೋದು. ಆಮೇಲೆ ವಿವಿಧ ಭಾಷೆಯ ಜನರು ಕೂಡ ಅಲ್ಲಿ ಏನಾಗಿರ್ತಾರೆ, ಸೇರಿರ್ತಾರೆ ನೋಡಿ. ಬಂಧು ಬಾಂಧವರು, ಹಿಂದೂ, ಮುಸ್ಲಿಂ, ಸಿಖ್ ಧರ್ಮ, ಬೌದ್ಧ, ಎಲ್ಲಾ ಧರ್ಮದ ಜನರು ಆ ಸಂದರ್ಭಗಳಲ್ಲಿ ಏನಾಗಿರ್ತಾರೆ, ಅಲ್ಲಿ ಬಂದು ಆ ಒಂದು ಜಾತ್ರೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗ್ತದೆ ಅಲ್ವಾ ಮಕ್ಕಳು. ಇವೆಲ್ಲವೂ ಕೂಡ ನಡೀತದೆ ಇಲ್ವಾ? ಎಸ್, ವೆರಿ ಗುಡ್. ಎಲ್ಲರೂ ಕೂಡ. ಆಮೇಲೆ ವಿವಿಧ ವೃತ್ತಿ ಕಸುಬು ಮಾಡುವವರು ಕೂಡ ಅಲ್ಲಿ ಬಂದಿರ್ತಾರೆ ನೋಡಿ. ಅಲ್ಲಿ ಇರ್ತಕ್ಕಂಥದ್ದು ಏನೋ ಒಂದು ವಸ್ತುಗಳನ್ನ ತಯಾರು ಮಾಡಿರ್ತಾರೆ, ಮಾರಾಟ ಮಾಡ್ಲಿಕ್ಕೆ ಬಂದಿರ್ಬೋದು.
ಸೊ ಹೀಗೆ ವಿವಿಧ ವೃತ್ತಿ ಕಸುಬುಗಳನ್ನು ಮಾಡ್ತಕ್ಕಂಥ ರೈತರಾಗಿರ್ಬೋದು, ವ್ಯಾಪಾರ ಮಾಡ್ತಕ್ಕಂಥವ್ರಾಗಿರ್ಬೋದು, ಎಲ್ಲಾ ರೀತಿಯ ಕಸುಬುದಾರರು ಬಂದು ಏನ್ ಮಾಡ್ತಾರೆ, ಆ ತರದ ಒಂದು ಜಾತ್ರೆಗಳಲ್ಲಿ ಏನಾಗಿರ್ತಾರೆ, ಸಂಪೂರ್ಣವಾಗಿ ಅಲ್ಲಿ ಭಾಗಿಯಾಗಿರ್ತಾರೆ. ತಮ್ಮನ್ನು ತಾವು ಅಲ್ಲಿಗೆ ಅರ್ಪಿಸ್ಕೊಂಡಿರ್ತಾರೆ. ಆ ಒಂದು ಪವಿತ್ರವಾದಂತಹ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ಅರ್ಪಿಸ್ಕೊಂಡಿರ್ತಾರೆ ಅಲ್ವಾ ಮಕ್ಕಳೇ. ಎಲ್ಲರೂ ಕೂಡ ಬಂದಿರ್ತಾರೆ ಅವರವರು. ಸೊ ಆಮೇಲೆ ಕೌಶಲ್ಯ ಕುಶಲತೆಯ ಪ್ರದರ್ಶನ ಇರುವುದು. ಅಲ್ಲಿ ನೋಡಿರ್ತಾರೆ, ಏನೋ ಒಂದು ಯಕ್ಷಗಾನ ಆಗಿರ್ಬೋದು ಅಥವಾ ಒಂದು ನೃತ್ಯ ಆಗಿರ್ಬೋದು. ಆಮೇಲೆ ಎಲ್ಲರೂ ಕೂಡ ಅಲ್ಲಿ ಮೆರವಣಿಗೆಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಅಲ್ವಾ ಮಕ್ಕಳೇ. ಆಮೇಲೆ ವೀರಘರ್ಷ ಪ್ರದರ್ಶನ ಆಗಿರ್ಬೋದು, ಆಮೇಲೆ ಡೊಳ್ಳು ಕುಣಿತ ಆಗಿರ್ಬೋದು, ಹೀಗೆ ಡೋಲ್ ಹೊಡೆಯತಕ್ಕಂಥದ್ದಾಗಿರ್ಬೋದು. ಹೀಗೆ ನಾನಾ ರೀತಿಯ ಕೌಶಲ್ಯಗಳು ಕೂಡ ಆ ಸಂದರ್ಭಗಳಲ್ಲಿ ಪ್ರದರ್ಶನ ಆಗ್ತಾ ಇದ್ದದನ್ನ ನೀವು ಗಮನಿಸಬಹುದಾಗ್ತದೆ. ಇವೆಲ್ಲವೂ ಕೂಡ ಒಂದು ಜಾತ್ರೆ ಎಂದಾಗ ನಡೀತದೆ. ಇವೆಲ್ಲರೂ ನೋಡಿ, ಯಾರೋ ಒಬ್ರು ಮಾಡ್ತಕ್ಕಂಥ ಎಲ್ಲಾ ಜನಾಂಗದವರು, ಎಲ್ಲಾ ಜಾತಿಯ, ಎಲ್ಲಾ ಧರ್ಮದ ಎಲ್ಲಾ ಜನರು ಸೇರಿ ಒಟ್ಟಾಗಿ ಮಾಡ್ತಕ್ಕಂಥದ್ದು ಈಗ ಒಂದು ಕೆಲಸ ಮಾಡ್ತಕ್ಕಂಥ ಗಮನಿಸಬಹುದಾಗುತ್ತೆ ನೋಡಿ. ಅದು ಚಿತ್ರಣವನ್ನು ಕೂಡ ನೋಡ್ತಾ ಇದ್ದೀವಿ ನಿಮ್ಮ ಮಕ್ಕಳೇ ಅಲ್ವಾ. ಚಾಮುಂಡಿ ಉತ್ಸವ ಆಗಿರ್ಬೋದು, ಒಂದು ಪ್ರದರ್ಶನ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳನ್ನು ನೋಡ್ತಾ ಇದ್ದೀರಿ ಮಕ್ಕಳೇ. ಒಂದು ಹಬ್ಬ ಆಚರಣೆಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು, ಒಂದೇನೋ ಒಂದು ಕುಸ್ತಿ ವೆರಿ ಗುಡ್, ಕುಸ್ತಿ ಆಗಿರ್ಬೋದು ಮಾಡ್ತಿದ್ದೆ. ಕುಸ್ತಿ ಕೂಡ ಅಲ್ಲಿ ಕೆಲವು ಕಡೆ ಮಾಡ್ತಾರೆ ಅಲ್ವಾ. ಒಂದು ಆಟಿಕೆಗಳು, ಸರ್ಕಸ್ ಆಗಿರ್ಬೋದು ಅಲ್ವಾ ಮಕ್ಕಳೇ. ಎಸ್, ವೆರಿ ಗುಡ್. ಇವೆಲ್ಲವನ್ನು ಗಮನಿಸಬಹುದಾಗತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ಸಾಂಸ್ಕೃತಿಕ ವೈವಿಧ್ಯತೆಯ ಮಹತ್ವ ನೋಡಿ. ಸಾಂಸ್ಕೃತಿಕ ವೈವಿಧ್ಯತೆ, ಹಾಗಾದ್ರೆ ಸಾಂಸ್ಕೃತಿಕ ವೈವಿಧ್ಯತೆ ಅಂದ್ರೆ ಏನು ಎನ್ನುವಂಥದ್ದು ಕೂಡ. ವಿವಿಧ ಭಾಷೆಯ ಆಚರಣೆ, ಉಡುಗೆ ತೊಡುಗೆ, ಆಹಾರ, ರೀತಿ, ನಂಬಿಕೆ ಇವುಗಳಲ್ಲಿ ಭಿನ್ನತೆ ಕಾಣುವುದೇ ಸಾಂಸ್ಕೃತಿಕ ವೈವಿಧ್ಯತೆ. ವಿವಿಧ ಭಾಷೆ ಆಚರಣೆ, ಉಡುಗೆ ತೊಡುಗೆ, ಆಹಾರ, ರೀತಿ ಇವುಗಳಲ್ಲಿ ವಿಭಿನ್ನವಾದಂತಹ ಧರ್ಮ, ಜಾತಿ ಜನರೆಲ್ಲರೂ ಕೂಡ ಸೇರ್ಕೊಂಡಿರ್ತಾರಲ್ವಾ. ಸೇರ್ಕೊಂಡು ಒಟ್ಟಾಗಿ ಏನ್ ಮಾಡ್ತಾರೆ, ಆ ಕಾರ್ಯದ ಒಂದು ಬೆಳವಣಿಗೆಗೆ ಆ ಒಂದು ಎಲ್ಲರೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗುತ್ತೆ. ಇದನ್ನ ನಾವೇನ್ ಕರಿತೀವಿ ಮಕ್ಕಳೇ, ಸಾಂಸ್ಕೃತಿಕ ವೈವಿಧ್ಯತೆ ಅನ್ನುವಂಥದ್ದು ಇದರಿಂದ ಕಾಣುತ್ತೆ. ನೋಡಿ, ಸಾಂಸ್ಕೃತಿಕವಾಗಿ ಎಲ್ಲರೂ ಒಟ್ಟಾಗಿ ಸೇರ್ಕೊಳ್ತೀವಿ ಅನ್ನೋದು ಕೂಡ. ಭಾರತ ದೇಶದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆ ಇರುವುದೇ? ಎಸ್, ವೆರಿ ಗುಡ್, ಇದೆ, ಖಂಡಿತವಾಗಿಯೂ ಕೂಡ ಇರುವುದು. ಉದಾಹರಣೆಗಳು: ಭಾಷೆ, ಉಡುಗೆ, ಆಹಾರ ಶೈಲಿ, ಆಚರಣೆ, ನಂಬಿಕೆ, ರೂಢಿ, ನೀತಿ ನಿಯಮಗಳು, ಸಂಪ್ರದಾಯಗಳು, ಸಮಾರಂಭಗಳು, ವಾಸಸ್ಥಳ, ಕಾನೂನು, ಮೌಲ್ಯಗಳು, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ಸಂಗೀತ, ಇವೆಲ್ಲದರಲ್ಲೂ ಕೂಡ ನಮಗೆ ವೈವಿಧ್ಯತೆಗಳು ಇದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಜೀವನವನ್ನ ಮಾಡ್ತೀವಿ ನೋಡಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರಣವನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲದರಲ್ಲೂ ಕೂಡ ನಮಗೆ ವೈವಿಧ್ಯತೆಗಳು ಇದೆ. ಆದ್ರೂ ಕೂಡ ಅದಕ್ಕೆ ನಾವು ಹೇಳ್ತೀವಿ ವಿವಿಧತೆಯಲ್ಲಿ ಏಕತೆ ಅಂತ ಕರಿತೀವಿ ನಾವು ಅಲ್ವಾ ಮಕ್ಕಳೇ. ಆಮೇಲೆ ನಮ್ಮ ಸಂವಿಧಾನವು ಭಾರತದ ವೈವಿಧ್ಯತೆಯಲ್ಲಿ ಏಕತೆ ಹೊಂದಿದ ದೇಶ ಎಂದು, ಈ ವೈವಿಧ್ಯತೆಯಲ್ಲಿ ಏಕತೆ ಸಾಧಿಸುವ ಅಂಶಗಳನ್ನು ಕೂಡ ಸಂವಿಧಾನದಲ್ಲಿ ನಾವೇನ್ ಮಾಡಿದ್ವಿ, ಸೇರಿಸಿದ್ವಿ ಅಲ್ವಾ ಮಕ್ಕಳೇ. ಉದಾಹರಣೆ, ಗಣರಾಜ್ಯೋತ್ಸವ ದಿನದಂದು ನಡೆಯುವಂತಹ ಸ್ತಬ್ಧ ಚಿತ್ರಗಳ ಮೆರವಣಿಗೆ, ಎಲ್ಲಾ ಧರ್ಮದ, ಎಲ್ಲಾ ಜಾತಿ ಧರ್ಮದ ಸಂಬಂಧಪಟ್ಟಂತ ಚಿತ್ರಣಗಳನ್ನು ನಾವು ಅಲ್ಲಿ ಏನ್ ಮಾಡ್ತೀವಿ, ಅಲ್ಲಿ ಪ್ರದರ್ಶನವನ್ನು ಮಾಡ್ತೀವಿ. ಈ ಆಚರಣೆ ಉದ್ದೇಶ ಭಾರತ ಸಾಂಸ್ಕೃತಿಕವಾಗಿ ವಿವಿಧತೆಯಲ್ಲಿ ಇದ್ರೂ ಕೂಡ ಏಕತೆಯನ್ನ ಪಡ್ಕೊಂಡಿದೆ ಎನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಎಲ್ಲಾ ರೀತಿಯ ಚಿತ್ರಗಳನ್ನು ನಾವು ಅಲ್ಲಿ ಏನ್ ಮಾಡ್ತೀವಿ, ಪ್ರದರ್ಶನವನ್ನು ಮಾಡೋದನ್ನ ಗಮನಿಸ್ತೀವಿ. ಹೀಗಾಗಿ ನಮ್ಮ ಸಂವಿಧಾನದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸುವಂತಹ ರಾಷ್ಟ್ರ ಅಂತೇಳಿ ನಾವನ್ನ ಗುರುತಿಸಿದ್ವಿ ನೋಡಿ ಮಕ್ಕಳೇ. ಇವೆಲ್ಲವೂ ಕೂಡ ಈ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ಅಂತ ಸಂದರ್ಭದಲ್ಲಿ ಪ್ರದರ್ಶನಗಳನ್ನು ನಾವು ಕಾಣಬಹುದಾಗುತ್ತೆ ನೋಡಿ. ಇವೆಲ್ಲವನ್ನು ಗಮನಿಸಬಹುದಾಗತ್ತೆ ಮಕ್ಕಳೇ. ಓಕೆ, ಇಷ್ಟು ಚಿತ್ರಣಗಳನ್ನು ಗಮನಿಸಬಹುದಾಗತ್ತೆ. ಓಕೆ, ಆಮೇಲೆ ಭಾರತದಲ್ಲಿ ಒಂದು ಬಹುಭಾಷಾ ಸಂಸ್ಕೃತಿ ಇದೆ ಅಲ್ವಾ ಮಕ್ಕಳೇ. ನೋಡಿ, ವಿವಿಧ ಭಾಷೆಗಳಾಡುವ ಜನರು ಭಾರತದಲ್ಲಿ ವಾಸಿಸುತ್ತಾರೆ. ವಿವಿಧ ಭಾಷೆ ಆಡುವ ಪ್ರದೇಶದಲ್ಲಿ ವಾಸಿಸುವವರು ಆಯಾ ಪ್ರದೇಶದ ಭಾಷಾ ಸಂಸ್ಕೃತಿ ಆಚರಣೆಗಳನ್ನು ಅರ್ಥೈಸಿಕೊಂಡಿರ್ತಾರೆ. ಬೇರೆ ಬೇರೆ ಭಾಷೆಯನ್ನು ಆಡ್ತಕ್ಕಂಥ ಜನರು ಭಾರತದಾದ್ಯಂತ ಇದ್ದಾರೆ. ಅವರು ಅವರದೇ ಆದಂತಹ ಭಾಷೆಗನುಗುಣವಾಗಿ, ಧರ್ಮಕ್ಕನುಗುಣವಾಗಿ ಅವರದೇ ಆದಂತಹ ಒಂದು ಆಚರಣೆಗಳನ್ನ, ಸಂಸ್ಕೃತಿಗಳನ್ನ ಪಾಲನೆ ಮಾಡ್ತಾರೆ. ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಹೀಗಾಗಿ ಬಹುಭಾಷೆಯಲ್ಲಿದ್ದರೂ ಕೂಡ ಅವ್ರದೇ ಆದಂತಹ ಒಂದು ಸಂಸ್ಕೃತಿಯನ್ನ ಆಚರಣೆ ಮಾಡ್ಲಿಕ್ಕೆ ಅವಕಾಶವನ್ನು ಕೂಡ ನಾವು ಭಾರತದಲ್ಲಿ ಕೊಟ್ಟಿದ್ದೀವಿ. ಹೀಗೆ ವಿವಿಧವಾದಂತಹ ಸಂಸ್ಕೃತಿನ ನಾವು ಕಾಣಬಹುದಾಗತ್ತೆ. ಭಾರತದ ವೈವಿಧ್ಯತೆಯ ಸಂಸ್ಕೃತಿ ಹೊಂದಿದ ದೇಶ. ಈ ಸಾಂಸ್ಕೃತಿಕ ವೈವಿಧ್ಯತೆ ಎಲ್ಲರೂ ಗೌರವಿಸಬೇಕು. ಬಹುತ್ವವನ್ನು ಪ್ರೀತಿಸುವ ನಾಡು ನಮ್ಮದು. ಇದು ಮಾನವ ಸಮಾಜದ ಅಭಿವೃದ್ಧಿಗೆ ಪ್ರೇರಕವಾದಂತಹ ಸಹಾಯವನ್ನು ಮಾಡುತ್ತೆ. ಇದರಿಂದ ಮಾನವ ಜನಾಂಗದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಆಗುತ್ತೆ ನೋಡಿ. ಎಲ್ಲರೂ ಕೂಡ ವಿವಿಧತೆಯಲ್ಲಿ ವೈವಿಧ್ಯವಾದ ಸಂಸ್ಕೃತಿ ಇದ್ರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಜೀವನ ಮಾಡಬೇಕು, ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಮಾಡಬೇಕು ಅಂತೇಳಿ ಸಂವಿಧಾನದಲ್ಲಿ ಕಾನೂನನ್ನು ಮಾಡಿದೀವಿ. ಅದರಂತೆ ಎಲ್ಲರೂ ಕೂಡ ನಾವು ಅದನ್ನು ಪಾಲಿಸಿ ಒಂದೇ ಅನ್ನುವಂಥ ಭಾವನೆಯನ್ನು ಮೂಡಿಸ್ಕೊಂಡು ಹೋದ್ರೆ ನಮ್ಮ ಸಮಾಜ, ನಮ್ಮ ದೇಶ ಅನ್ನುವಂಥದ್ದು ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗತ್ತೆ ಮಕ್ಕಳೇ. ಅದಕ್ಕೋಸ್ಕರ ನಾವೆಲ್ಲ ಒಂದೇ ಅನ್ನುವಂಥದ್ದನ್ನ ಮೈಗೂಡಿಸ್ಕೋಬೇಕು ಅಂತ. ಅರ್ಥೈಸಿಕೊಂಡಂತ ಅಂಶಗಳು ಏನೇನು? ಎಲ್ಲಾ ಪ್ರಾಣಿಗಳಿಗಿಂತ ಮನುಷ್ಯ ಏಕೆ ಇಲ್ಲ? ಮನುಷ್ಯನ ಒಂದು ವಿಕಾಸ ಹೊಂದಿದಂತಹ ಪ್ರಾಣಿ. ಮನುಷ್ಯ ಒಬ್ಬನೇ ಬದುಕಲು ಸಾಧ್ಯವೇ? ಖಂಡಿತ. ಸಂಸ್ಕೃತಿ ಎಂದರೇನು? ಇವೆಲ್ಲವನ್ನು ಕೂಡ ತಿಳ್ಕೊಂಡಿವಿ. ಸಂಸ್ಕೃತಿಯ ಸ್ವರೂಪ, ಲಕ್ಷಣಗಳು, ಪ್ರಕಾರಗಳು ಅಲ್ವಾ, ಮಹತ್ವ, ಸಮಾಜ ಮತ್ತು ಸಂಸ್ಕೃತಿಗಳ ಸಂಬಂಧ. ನೀವು ನೋಡಿದ ಒಂದು ಜಾತ್ರೆಯ ಬಗ್ಗೆ ವಿವರಣೆ. ಸಾಂಸ್ಕೃತಿಕ ವೈವಿಧ್ಯತೆ ಅಂದ್ರೇನು? ಸಾಂಸ್ಕೃತಿಕ ವೈವಿಧ್ಯತೆ ಮಹತ್ವ. ಭಾರತ ದೇಶದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆ ಇರುವುದೇ?
ನಮ್ಮ ಸಂವಿಧಾನದ ವೈವಿಧ್ಯತೆಯಲ್ಲಿ ಏಕತೆಯನ್ನು ಗೌರವಿಸುತ್ತದೆ. ಇವೆಲ್ಲ ಅಂಶಗಳನ್ನ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಓಕೆ, ಸೊ ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು.